ಓಕೆ, ಸರ್ಕಾರಿ ಶಾಲೆಗಳಲ್ಲಿ ಮಾರ್ಪಾಡುಗಳಾಗಬೇಕು ಅನ್ನೋದಂದ್ರೆ ನೀವಾಗಲೇ ಹೇಳ್ದಂಗೆ ನಾವು ಆಯ್ಕೆ ಮಾಡೋ ಜನಪ್ರತಿನಿಧಿಗಳ ಮಕ್ಕಳೆಲ್ಲ ಶಾಲೆಗೆ ಬರಬೇಕು ಅಂತ ಹೇಳಿ, ಅದಾಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಎಷ್ಟರ ಮಟ್ಟಿಗೆ ಸುಧಾರಣೆಯನ್ನು ತರಬಹುದು ಅಂತ ಅನ್ಸುತ್ತೆ ಹಿಂಗೆ ನಿಮ್ಮ ಜೊತೆ ಕೈ ಜೋಡಿಸಿದ್ರೆ ಅಂತ? ಪ್ರಾಪರ್ ಪ್ಲಾನಿಂಗ್ ಇದ್ರೆ ಮಾಡ್ಬೋದು. ಆಗಲ್ಲ ಅನ್ನೋದು ಏನಿಲ್ಲ. ಎಷ್ಟು NGOs ಇದಾವೆ, ಎಷ್ಟು NGOs, CSR ಫಂಡ್ ಎಷ್ಟು ಜನರೇಟ್ ಆಗುತ್ತೆ. ಬಟ್ ಇಟ್ಸ್ ಅ ಪ್ರಾಪರ್ ವೇಲಿ ಖರ್ಚು ಮಾಡಿದ್ರೆ ಆಗುತ್ತೆ ಮೇಡಮ್. ಮೊನ್ನೆ ವಿಪ್ರೋ ಸಂಸ್ಥೆಯಿಂದ ಐ ಥಿಂಕ್ 1500 ಕೋಟಿ ಬಿಡುಗಡೆ ಆಯ್ತು. ಕರೆಕ್ಟ್ ಅಲ್ಲ ಮೇಡಮ್? 1500 ಕೋಟಿ ಎಗ್ಗೋಸ್ಕರ ಕೊಟ್ರು ನೋಡಿ. 1500 ಕೋಟಿ ನೀವು ಡಿವೈಡ್ ಬೈ 30 lakhs ಹಾಕಿ ಮೇಡಮ್, ಎಷ್ಟು ಬರುತ್ತೆ? ಸೂಪರ್. ಎಷ್ಟು ಸಾವಿರ ಸ್ಕೂಲ್ ಕಟ್ಟಬಹುದು? ಒಂದು ಮೊಟ್ಟೆ ಕೊಡ್ತಾ ಇದಾರೆ. ಮೊಟ್ಟೆ ಕೊಡೋ ತಪ್ಪು ಅಂತ ನಾನು ಅಂತ ಇಲ್ಲ. ಆಲ್ರೆಡಿ ಒಂದು ಮೊಟ್ಟೆ ಒಂದು ಎಗ್ ಕೊಡ್ತಾ ಇದಾರೆ, ಇನ್ನೊಂದು ಅಡಿಷನಲ್ ಆಗಿ ಇನ್ನೊಂದು ಕೊಡ್ತಾ ಇದಾರೆ. ಬಟ್ ಅದರ ಬದಲಾಗಿ 1500 crores ಡಿವೈಡೆಡ್ ಬೈ ನೀವು 30 lakhs ಹಾಕೊಂಡ್ರೆ ಎಷ್ಟು ಸಾವಿರ ಸ್ಕೂಲ್ಸ್ ಕಟ್ಟಬಹುದು? ಇಡೀ ಕರ್ನಾಟಕದ ಸ್ಕೂಲ್ ಪ್ರಾಬ್ಲಮ್ ಒಂದು ಇದರಲ್ಲಿ ಮುಗಿದಾಯ್ತು. ಸ್ಕೂಲ್ ಪ್ರಾಬ್ಲಮೇ ಇಲ್ಲ. ಬಟ್ ನಮಗೆ ಲಾಂಗ್ ಟರ್ಮ್ ನಮ್ಗೆ ಏನಂತಂದ್ರೆ ಲಾಂಗ್ ಟರ್ಮ್ ಪ್ರಾಬ್ಲಮ್ ರಿಸಾಲ್ವ್ ಯಾರು ಮಾಡಲ್ಲ, ಬೇಕಾಗಿಲ್ಲ. ಯಾಕಂದ್ರೆ ಮಾಡಿದ್ರೆ ನೀವೆಲ್ಲ ವಿದ್ಯಾವಂತರಾಗ್ತೀರಾ. ವಿದ್ಯಾವಂತರಾದ್ರೆ ಕ್ವಶನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ರಾಜಕಾರಣ ಕೆಲಸ ನಡೆಯಲ್ಲ. ಅಂದ್ರೆ ಸಮಸ್ಯೆ ಹಾಗೆ ಇರಬೇಕು. ಯಾರು ಪ್ರಾಬ್ಲಮ್ ರಿಸಾಲ್ವ್ ಮಾಡೋ ನಿಟ್ಟಿನಲ್ಲಿ ಯಾರು ಕೂಡ ಪ್ರಯತ್ನ ಮಾಡ್ತಾರೆ. ಇದು ಕ್ರಾಂತಿಕಾರಿ ಯೋಚನೆ ಅಂತ ಅನ್ಸೋದಿಲ್ವಾ? ಅಂದ್ರೆ ನಿಮ್ ಥಾಟ್ ಒಂದು 10 ಜನಕ್ಕೆ ಬರುತ್ತೆ, ಇದನ್ನ ನೀವು 100 ಜನಕ್ಕೆ ನೆಕ್ಸ್ಟ್ ಬರ್ಬೋದು. ಸೊ ಒಂದು ರೆವಲ್ಯೂಷನ್ ಆಗತ್ತೆ ಅಂತ ಅನ್ಸಲ್ವಾ ಮುಂದಿನ ದಿವಸಗಳಲ್ಲಿ? ಯಾಕೆಂದ್ರೆ ಎಷ್ಟು ದಿವಸ ಅಂತ ಇದನ್ನ ಸಹಿಸ್ಕೊಂಡಿರೋಕೆ ಸಾಧ್ಯ? ಬಟ್ ಯಾರಿಗೂ ಅಷ್ಟು ಟೈಮ್ ಇಲ್ಲ ಮೇಡಮ್. ಈಗ ನಿಮ್ಮ ಟೈಮ್ ಇದೆ, ನನ್ನ ಟೈಮ್ ಇದೆ, ಕೂತಿದ್ದೀವಿ. ಬೇರೆ ಯಾರಿಗೂ ಇದ್ರ ಬಗ್ಗೆ ಟೈಮ್ ಇಲ್ಲ. ಏನಂತಂದ್ರೆ ನನ್ನ ಫ್ರೆಂಡ್ಸ್ ಹತ್ರ ಕೆಲವರು ಕೇಳಿದಾಗ ತುಂಬಾ ಚೆನ್ನಾಗಿದೆ ಅಂತಂದ್ರು. ಮತ್ತೆ 2ನೇ ಸಲ ಮತ್ತೆ ಫೋನ್ ಮಾಡಿ ನೆಕ್ಸ್ಟ್ ಏನಾದ್ರು ಪ್ಲಾನ್ ಮಾಡ್ತೀನಿ, ಏನಾದ್ರು ನೀವು ಕೈ ಜೋಡಿಸ್ತೀನಿ ಅಂತಂದ್ರೆ ನೋಡ್ತೀನಿ, ಮಾಡ್ತೀನಿ, ಅಷ್ಟೇ. ಅರ್ಥ ಆಗೋಯ್ತು ನನಗೆ. ಮತ್ತೆ ಇನ್ನೊಂದು ನಾನು ಬೆಗ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಮೇಡಮ್. ಆದರೆ ಅಟ್ಲೀಸ್ಟ್ 1500 ಪ್ಲೇಸಲ್ಲಿ 1000 square feet ಎಲ್ಲ ಮಾಡ್ತೀನಿ. ಬಟ್ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಬೆಗ್ ಮಾಡ್ಕೊಂಡು ನನ್ಗೆ ಚಿಕ್ಕ ವಯಸ್ಸಿಂದ ನನಗೆ ಇಷ್ಟ ಇಲ್ಲ. ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟಲ್ಲೇ ಮಾಡ್ತೀನಿ. ಯಾಕೆ ಕೇಳ್ಬೇಕು, ನಾನು ಸುಮ್ಮನೆ ಅದೇ. ಇವತ್ತಿನ ದಿನಗಳಲ್ಲಿ ನೀವು ಹೇಳಿದ ಹಾಗೆ ಇಂಥ ಕ್ರಾಂತಿಕಾರಿ ಯೋಚನೆಗಳು ಅಂದಾಗ ಒಂದು ಪ್ರತಿಭಟಿಸಬೇಕು ಅಂದ್ರೂ ಅದು ಕೇವಲ ವಾಟ್ಸಪ್ ಸ್ಟೇಟಸ್ಗೋ, ಇನ್ಸ್ಟಾಗ್ರಾಮಲ್ಲೋ ಅಥವಾ ಫೇಸ್ಬುಕ್ಗಳಲ್ಲೋ ಪ್ರತಿಭಟಿಸ್ತಾರೆ. ಬೀದಿಗಿಳಿಯಲ್ಲ, ಹೋರಾಟ ಮಾಡಲ್ಲ, ಪ್ರಶ್ನೆ ಮಾಡಲ್ಲ, ನಾನು ನಂದು ಅನ್ನೋ ಸ್ವಾರ್ಥ ಜಾಸ್ತಿ ಆಗಿರೋದ್ರ ಬಗ್ಗೆ ಏನು ಹೇಳ್ತೀರಿ? ಮೇಡಮ್, ಒಂದು ಚಿಕ್ಕ ಕತೆ ಹೇಳ್ತೀನಿ. ಒಬ್ಬ ಮಾವುತ ಕಾಡಿನ ಒಂದು ಚಿಕ್ಕ ಆನೆ ಮರನ ಕರ್ಕೊಂಡ್ಬರ್ತಾನಂತ. ಕರ್ಕೊಂಡ್ ದೊಡ್ಡ ಚೈನ ಕಟ್ ಆಗ್ತಾನಂತ. ಅದನ್ನ ಅದು ಅಲ್ಲ ಆನೆ ಅಲ್ಲಿದ್ದು ಇದು ಪ್ರಾಕ್ಟೀಸ್ ಆಗ್ಬಿಡುತ್ತದೆ. ತುಂಬಾ ದೊಡ್ಡದಾಗ ತುಂಬಾ ಬೆಳೀತದೆ. ಅದಾದ್ಮೇಲೆ ಚೈನ್ ತೆಗೆದ್ಬಿಟ್ಟು ಬರೀ ಸಣ್ಣ ದಾರ ಕಟ್ಟಾಕಿರ್ತಾನೆ. ಬಟ್ ಆ ಆನೆ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ತಲೆಗೆ ಬರೋದಿಲ್ಲ. ಯಾಕಂದ್ರೆ ಕಂಫರ್ಟ್ ಲೈಫ್ ಬಂದ್ಬಿಟ್ಟಿರುತ್ತೆ. ಆ ನೀರಲ್ಲೇ ಬರುತ್ತೆ, ಊಟ ಅಲ್ಲಿಂದ ಬರುತ್ತೆ, ಅಲ್ಲೇ ಸೊಪ್ಪಿಗೆ ಎಲ್ಲ ಆಗ್ತಾನಲ್ಲೇ. ಅದೇನಂತಂದ್ರೆ ಅದು ಥಾಟ್ ಪ್ರಾಸೆಸ್ ಏನಾಗುತ್ತೆ ಗೊತ್ತಾ? ನಾನು ಇಲ್ಲಿಂದ ಹೋಗ್ಬೇಕು, ನಾನು ಕಾಡಿಗೆ ಹೋಗ್ಬೇಕು ಅನ್ನೋ ಥಾಟ್ ಅಂದ್ರೆ ಒಂದು ಕಂಫರ್ಟ್ ಝೋನ್ ಫಿಕ್ಸ್ ಆಗ್ಬಿಡುತ್ತೆ. ಕಂಫರ್ಟ್ ಝೋನ್ಗೆ ಮನುಷ್ಯ ಕೂಡ ಅಷ್ಟೇ. ನಮ್ಗೆ ಏನಿದೆ, ಕರಪ್ಷನ್ ನಮ್ ಕಣ್ಮುಂದೆ ಕಾಣಿಸ್ತಾ ಇದೆ, ಮಕ್ಳು ಪರಿಸ್ಥಿತಿ ನೋಡ್ತಾ ಇದೀವಿ, ಪ್ರಶ್ನೆ ಮಾಡಲ್ಲ. ಏನಕ್ಕೆ ಕಂಫರ್ಟ್ ಝೋನ್ಗೆ ಇದ್ಬಿಟ್ಟಿದೀವಿ. ಯಾಕೆ ಈಗ ಕರಪ್ಷನ್ ಕೊಡೋದು ಕೂಡ, ಬ್ರೈಬ್ ಕೊಡೋದು ಕೂಡ ಫ್ಯಾಷನ್ ಆಗ್ಬಿಟ್ಟಿದೆ. ಅವ್ರು ಬೇಡ ಅಂದ್ರೂ ಕೂಡ ನಾವೇ ಅಭ್ಯಾಸ ಮಾಡ್ತಾ ಇದ್ವಿ. ಇರ್ಲಿ ಬಿಡಿ, ಇಟ್ಕೋ, ನೆಕ್ಸ್ಟ್ ಟೈಮ್ ಆಗುತ್ತೆ, ನೆಕ್ಸ್ಟ್ ಟೈಮ್ ಬರ್ತೀನಿ. ಅವ್ರು ಕೇಳಿಲ್ಲ ಅಂತಂದ್ರೆ ನಾವೇ ಅಭ್ಯಾಸ ಮಾಡ್ತಾ ಇದೀವಿ. ಬಟ್ ಏನು ಅಂತಂದ್ರೆ ಅದರಿಂದ ಆಚೆಗೆ ಬರ್ಬೇಕು. ಕಂಫರ್ಟ್ ಝೋನ್ ಇಂದ ಯಾವಾಗ ಆಚೆಗೆ ಬಂದು ಯಾವಾಗ ನಾವು ನಮ್ಮ ಹಕ್ಕುಗಳನ್ನ ನಾವು ಪ್ರಶ್ನೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಆಗ ಮಾತ್ರ ನಾವ್ ಏನಾದ್ರು ಮುಂದಕ್ಕೆ ಬರ್ಲಿಕ್ಕೆ ಸಾಧ್ಯ. ಯಾವತ್ತವರೆಗೂ ನಮ್ಮ ಹಕ್ಕುಗಳನ್ನ ಪ್ರಶ್ನೆ ಮಾಡಿದೀರಾ, ಎಜುಕೇಶನ್, ಹೆಲ್ತ್, ಬೇಸಿಕ್ ನೀಡ್ಸ್, ಇಟ್ಸ್ ಅ ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ. ಮೂಲಭೂತ ಹಕ್ಕುಗಳು. ನಮ್ಮ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ಯಾವತ್ತು ಪ್ರಶ್ನೆ ಮಾಡಿದ್ರೆ ಸೈಲೆಂಟ್ ಆಗಿರ್ತೀವೋ ಅದುವರೆಗೂ ನಾವು ಹಿಂಗೆ ಇರ್ತೀವಿ. ಖಂಡಿತ. ಈಗ ಒಂದು ಕ್ಷಣ ನೀವು ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ನೀವು ಮಾಡಿರುವಂತ ಕೆಲಸಗಳ ಬಗ್ಗೆ ನಿಮಗೆ ಆತ್ಮತೃಪ್ತಿ ಇದೆಯಾ? 100%. ಓಕೆ, ಈ ಕ್ಷಣದಲ್ಲಿ ಯಾರಿಗೆ ನೀವು ಥ್ಯಾಂಕ್ ಯು ಹೇಳೋದಕ್ಕೆ ಬಯಸ್ತೀರಿ? ನನಗೆ ಪಾಠ ಮಾಡಿದಂತ ಈ ಸೊಸೈಟಿಗೆ. ಏನೇ ಕಲ್ತ್ರು ಸಮಾಜದಿಂದ ಕಲ್ತಿದ್ದು. ಈ ಸಮಾಜದಿಂದ ಕಲ್ತಿದ್ದೀನಿ. ಅದರಿಂದ ಇವಾಗ ಏನೋ ಮಾಡ್ತಾ ಇದೀವಿ, ಅಷ್ಟು ತಲೆ ಇಟ್ಕೊಂಡು ಮಾಡ್ತಾ ಬದುಕ್ತಾ ಇದ್ದಾರೆ. ಸೊಸೈಟಿ ಕಲಿಸಿದ್ದೆ. ಖಂಡಿತ. ಮುಂದಿನ ದಿನಗಳಲ್ಲಿ ಕಿರಣ್ ಕುಮಾರ್ ನೀವು ಮುನ್ನುಗ್ಗಿ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಬಂದ್ರೆ ಅವ್ರ ಜೊತೆ ನೀವು ಕೈ ಜೋಡಿಸ್ತೀರಾ ನಿಮ್ಮ ಈ ಯೋಜನೆಗಳಿಗೆ? ಖಂಡಿತ ಖಂಡಿತ ಖಂಡಿತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821,
ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.